ಹಲೋ 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 ಮೈಕ್ ಟೆಸ್ಟ್ ಮೈಕ್ ಟೆಸ್ಟ್. ಹಣ ಬಂದ ಎಲ್ಲಿಗೆ ಬರ್ತಾನ ಒಂದು ಶಿಷ್ಯ? ಏನ ನೋಡಿ ಹೆಂಗ್ ಬೀಳ್ತೈತ್ ನೋಡಲ್ಲಿ. ಯಾವ ಪಾಟಿ ಬಿಸ್ ಹೊಡಿತೈತ್ ನೋಡು. ಓ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ತುಂಬಾ ದಿವಸಗಳು ತುಂಬಾ ಲೇಟ್ ಆಗಿ ವಿಡಿಯೋ ಬಿಡ್ತಾ ಇರೋದು. ಸುಮಾರು ಲಾಸ್ಟ್ ಒಂದು 3 months ನಾನು ವಿಡಿಯೋನೇ ಬಿಟ್ಟಿರ್ಲಿಲ್ಲ. ಯಾಕಂತಂದ್ರೆ ಸ್ವಲ್ಪ ಕಮಿಟ್ಮೆಂಟ್ಗಳು ಇತ್ತು, ಎಡಿಟಿಂಗ್ ಆಗ್ತಾ ಇರ್ಲಿಲ್ಲ, ಸ್ವಲ್ಪ ಮೈಕ್ ಕೂಡ ಇಶ್ಯೂ ಇತ್ತು. ಅದ್ರದ್ದೆಲ್ಲ ಸ್ವಲ್ಪ ರಿಸಾಲ್ವ್ ಮಾಡ್ಕೊಂಡು ಬಂದೆ. ಹೊಸ ವರ್ಷ ಸ್ಟಾರ್ಟ್ ಆಯ್ತು. ಇವತ್ತು January 1. ಹೊಸ ವರ್ಷಕ್ಕೆ ಏನಾದ್ರು ಹೊಸದಾಗಿ ವಿಡಿಯೋಸ್ ಮಾಡಿ ಏನಾದ್ರು ಹೊಸದಾಗಿ ಕಂಟೆಂಟ್ ಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂತಾ ಇದ್ದೀನಿ. ಏನ್ ಪ್ಲಾನ್ ಮಾಡ್ಕೊಂಡಿದ್ಯಾ? ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕಾಗಿದೆ ಸ್ನೇಹಿತರೆ. ಇವತ್ತು ನಾನು ರಾಮನಗರದಲ್ಲಿರುವಂತಹ ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟ ಅಂದ್ರೆ SRS ಹಿಲ್ಸ್ಗೆ ಹೋಗ್ತಾ ಇದ್ದೀನಿ. ಹಂಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅನ್ಕೊಂಡು ಇವಾಗ ರಾಮನಗರ ಕಡೆ ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗಿ ಸ್ವಲ್ಪ ದೇವ್ರ ದರ್ಶನ ಮಾಡ್ಕೊಂಡು ಹೊಸ ವರ್ಷನ ಹೊಸದಾಗಿ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷ ನಿಮ್ಗೆಲ್ಲ ಹರುಷ ತರಲಿ. ಜಿ 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 ಇಲ್ಲೆಲ್ಲ ಗಾಡಿ ಮಲಗ್ಸಕ್ಕೆ ಒಳ್ಳೆ ರೋಡ್ ಅಂತಾನೆ ಹೇಳ್ಬೋದು. ಇಲ್ಲಿ ನಾನು ರೈಡ್ ಹೋಗ್ತಾ ಇದ್ದೆ, ಚಿಕ್ಕ ಪುಟ್ಟ ರೈಡ್ಗಳು ಮಾಡ್ತಾ ಇದ್ದೆ, ಬಟ್ ಯಾವುದೋ ವಿಡಿಯೋಸ್ ಮಾಡ್ತಾ ಇರಲಿಲ್ಲ. ನಾನಿರೋದು ಎಲೆಕ್ಟ್ರಾನಿಕ್ ಸಿಟಿ ಸ್ನೇಹಿತರೆ. ನಮ್ಮ ಮನೆಯಿಂದ ಇಲ್ಲಿಗೆ ಒಂದು 62 kilometers ಇದೆ SRS ಹಿಲ್ಸ್ಗೆ. ಆರಾಮಾಗಿ ನಾವು 1 hour 1.5 hour ರೀಚ್ ಆಗ್ಬೋದು. ಈ ಗಾಡಿದು ಮತ್ತೊಂದು ಓನರ್ಶಿಪ್ ರಿವ್ಯೂ ಮಾಡ್ತೀನಿ. ಆಲ್ಮೋಸ್ಟ್ ಗಾಡಿ ನಂದು ಒಂದು 8000 kilometers ಓಡಿದೆ. ಅದೊಂದು ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಯಾಕಂದ್ರೆ ತುಂಬಾ ಜನ ವಿಶ್ರಮ್ ತಗೊಳ್ಳೋರು ನೋಡ್ತಾ ಇದ್ದೀರಾ. ಪ್ಲಸ್ ಒಂದು ಮೈಲೇಜ್ ವಿಡಿಯೋ ಮಾಡಬೇಕು ಅನ್ಕೊಂಡೆ, ಅದನ್ನು ಸ್ವಲ್ಪ ಆಗಿಲ್ಲ. ಅದನ್ನು ಸ್ವಲ್ಪ ಒಂದು ಮೈಲೇಜ್ ಎಷ್ಟು ಬರ್ತಾ ಇದೆ, 1 ಲೀಟರ್ಗೆ ಎಷ್ಟು ಮೈಲೇಜ್ ಬರ್ತಾ ಇದೆ ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಬಿಡ್ತೀನಿ. ಈ ರೋಡ್ ಮಾತ್ರ ಯಾವುದೇ ಕಾರಣಕ್ಕೂ ಇವರು ರೆಡಿ ಮಾಡಲ್ಲ, ಅದು ನನಗೆ ಗೊತ್ತು. ನಾನು ಈಗ ಕನಕಪುರ ರೋಡಲ್ಲಿ ಹೊಡೆದ್ಬಿಟ್ರೆ ನನಗೆ ತುಂಬ ಈಸಿ. ಆಮೇಲೆ ಕಿಲೋಮೀಟರ್ಸು ಕಮ್ಮಿ ಆಗುತ್ತೆ. ಆಮೇಲೆ ಬೇಗ ಮನೆಗೆ ಹೋಗ್ಬೋದು. ನಾನು ಮಳವಳ್ಳಿಗೆ ಆರಾಮಾಗಿ ರೀಚ್ ಆಗ್ಬೋದು. ಹೊಸ ವರ್ಷ ಎಲ್ಲರಿಗೂ ಹರ್ಷ ತರಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ರೈಡ್ ಎಲ್ಲೆಲ್ಲಿ ಮಾಡಬೇಕು, ಎಲ್ಲೆಲ್ಲಿ ಹೋಗಬೇಕು ಅಂತ ದೊಡ್ಡದಾಗಿ ನಾನು ಪ್ಲ್ಯಾನ್ ಮಾಡೋಣ ಅನ್ಕೊತಾ ಇದ್ದೀನಿ. ಸ್ವಲ್ಪ ಫ್ಯಾಮಿಲಿ ಕಡೆ ಎಲ್ಲ ಕಮಿಟ್ಮೆಂಟ್ಸ್ ಇತ್ತು, ಎಲ್ಲನೂ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ರೇಂಜ್ಗೆ. ಯಾಕಂದರೆ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ ಸ್ನೇಹಿತರೆ. ತುಂಬ ಹುಡುಗರು ನೋಡ್ತಾ ಇದ್ದೀನಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರೆಲ್ಲ ತುಂಬ ಜನ ಯೂಟ್ಯೂಬ್ ಮಾಡಬೇಕು ಅಂತ ಆಸೆ ಇರುತ್ತೆ. ಅವರು ಕೂಡ ಕೆಲಸಗಳು ಮಾಡಿಕೊಂಡು ನಂತರನೇ ಶ್ರಮ ಬಿದ್ದುಕೊಂಡು ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ. ನಮ್ಮದು ಅದೇ ಪರಿಸ್ಥಿತಿ ಬಂದಿರೋದಿಲ್ಲಿ. ಆರೋಹಳ್ಳಿ ಬರುತ್ತೆ, ಆರೋಹಳ್ಳಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಊಟ ಮಾಡ್ಬೇಕು. ಊಟ ಬೇರೆ ಮಾಡಿಲ್ಲ, ಟೈಮ್ ಕೂಡ ಆಯ್ತು. ಅಲ್ಲಿ ತನಕ ನೀವು ನೋಡ್ತಾ ಇರಿ HM Vlogs ಕನ್ನಡಿಗ. ಕ್ಯಾಮ್ರಾಮನ್ ಮಧು ಜೊತೆ ನಾನೇ. ಹಲೋ ಸ್ನೇಹಿತರೆ, ಊಟ ಆಯ್ತು. ಆರೋಹಳ್ಳಿ ಬಿಟ್ಟು ನಾವಿನ್ನೇನು ಹತ್ತತ್ರ ಟೆಂಪಲ್ ಹತ್ರ ಹೋಗ್ತಾ ಇದೀವಿ. ಇಲ್ಲಿ ಒಬ್ರು ನಂಜೇಗೌಡರು ಒಬ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ಮಗ, ಈ ದೇವಸ್ಥಾನ ಐತಲ್ಲ, ಇದು ಕಿಶೋರ್ ಅವ್ರ ಮನೆ ದೇವರು. ಅವಾಗ ಇಲ್ಲಿಗೆ ಬರೋದು. ಯಾವುದೋ ಹುಡುಗಿ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದಾಳೆ. ಹಳ್ಳಿ ಕಡೆ ಇದು ಒಂದು ಸೊಬಗು ಅಂತಂದರೆ. ಬನ್ನಿ, ಇವನು ಯಾರಪ್ಪ, ಇವನು ಗುಡಿ ಒಳಗೆ ಬರ್ತಾವನೆ. ಇದೇ ಟೆಂಪಲ್ನ ಎಂಟ್ರೆನ್ಸು. ಎಕ್ಸೆಲ್ ತಾತ ನೋಡ್ರಿ ಸ್ನೇಹಿತರೆ, ಎಕ್ಸೆಲಲ್ಲಿ ತಾತ ಹೆಂಗೆ ಓಡಿಸ್ತಾ ಇದ್ದಾರೆ. ಹೋಗಿ ಇನ್ನೇನು ಕಾರ್ನರಿಂಗ್ ಒಂದು ಮಾಡಬೇಕು. 60 50 60 ಅದು ಬೇಕಾಗಿರೋದು. ಅಯ್ಯೋ, ಹಿಡಿಯೋಕೆ ಆಯ್ತಾ ಇಲ್ಲ ತಾತನ ಹೋಗೋದಾಗೆ. ಜನ್ಮಕ್ಕೆ ಹೋಗೋ ರೇಂಜ್ ಓಡಿಸ್ತವ್ರೆ ತಾತ. ಅಲ್ಲಿ ನೋಡಿ ಸ್ನೇಹಿತರೆ, 60 72 ಹೊಡಿತಾ ಇರೋ ತಾತ ಅಲ್ಲಿ. ಬೆಂಕಿ ತಾತ ಇರ್ಬೇಕಂಗೆ. ಇಲ್ಲೆಲ್ಲ ವಾಕ್ ಮಾಡಿಕೊಂಡು ದಾರಿ ಮಾಡಿದ್ದಾರೆ. ಇಲ್ಲಿಂದ ಅಪೋಸಿಟ್ ವ್ಯೂಸು, ಆ ಕಡೆ ವ್ಯೂ. ಇದು ಇನ್ನೂ ಬೆಟ್ಟ ಇಷ್ಟು ಹತ್ತಬೇಕು ನಾವು. ಇನ್ನೂ ಅಷ್ಟು ಮೇಲೆ ಹತ್ತಿದ್ರೆ ನಾವು ಹತ್ತದಂಗೆ. ವಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಡೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಮೊದಲೆಲ್ಲ ನಾವು ಹೊರಲು ಬಂದಾಗಿದೆಲ್ಲ ಓಪನ್ ಇತ್ತು. ವ್ಯೂ ನೋಡ್ತಾ ಇದ್ದೀರಾ, ಎಲ್ಲ ಬೆಟ್ಟ ಗುಡ್ಡಗಳೇ ಸುತ್ತಮುತ್ತ.
ಇವಾಗ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಪೀಕಲ್ಲಿ ಬಂದಿದ್ದೀವಿ ನಾವು ಆಲ್ರೆಡಿ ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ. ಬನ್ನಿ, ವ್ಯೂ ಹೆಂಗಿದೆ ತೋರಿಸ್ತೀನಿ. ಹಿಂಗೊಂದು ಸ್ವಲ್ಪ ಹೊತ್ತಿದ್ರೆ ಸನ್ಸೆಟ್ ಆಗುತ್ತೆ, ಬಟ್ ಕೆಳಗಡೆ ಸೆಕ್ಯೂರಿಟಿಗಳು ಬಿಡ್ತಾ ಇರಲಿಲ್ಲ. ಇದು ಟೈಮಿಂಗ್ಸ್ ಬಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಮೇಲ್ಗಡೆಗೆ ಬಿಡ್ತಾರೆ ನಿಮ್ಮನ್ನ. ನಮಗೆ ದೇವ್ರ ಮೇಲಿರೋ ಹೂವನೂ ಸಿಕ್ತು ಗಾಡಿಗೆ.